ಎಚ್ಡಿ ಕೋಟೆಯಲ್ಲಿ ಅಕ್ರಮ ರೆಸಾರ್ಟ್ ದರ್ಬಾರ್. ಅಕ್ರಮದ ವಿರುದ್ಧ ದನಿ ಎತ್ತಿ ಹೋರಾಡಿದ ವಿಜಯ್ ಟೈಮ್ಸ್. ನಿದ್ದೆಯಿಂದ ಎದ್ದು ತನಿಖೆಗೆ ಆದೇಶ ನೀಡಿದ ಜಿಲ್ಲಾಡಳಿತ. ಎಸ್, ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡ ದಿಟ್ಟವಾಗಿ ಮೈಸೂರಿನ ಎಚ್ಡಿ ಕೋಟೆ ತಾಲೂಕಿನ ಕಬಿನಿ, ನುಗು, ತಾರಕ ಜಲಾಶಯದ ಹಿನ್ನೀರಿನಲ್ಲಿ ತಲೆ ಎತ್ತಿರುವ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ವರದಿ ಮಾಡಿ ಸಚಿವರ, ಶಾಸಕರ, ಸರ್ಕಾರಿ ಅಧಿಕಾರಿಗಳ ಅಕ್ರಮ ರೆಸಾರ್ಟ್ ದಂಧೆಯ ವಿರುದ್ಧ ಹೋರಾಡಿತ್ತು. ತಾರಕ ಜಲಾಶಯದ ಹಿನ್ನೀರಿನ ಪ್ರದೇಶಕ್ಕೆ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅಂತ ಕರ್ನಾಟಕ ಸರ್ಕಾರ ಭರ್ಜರಿಯಾಗಿ ಬೋರ್ಡ್ ಅನ್ನ ಹಾಕಿಟ್ಟಿದೆ. ಹೈ ಡೆನ್ಸಿಟಿ ಅಂತೀವಿ, ಅಂದ್ರೆ ಅಲ್ಲಿ ನೀವು ನೋಡಿದ್ರೆ ಅಲ್ಲೂರಿಗೆ ನೀರು ಬರುತ್ತೆ, ಆದ್ರೆ ಅದರ ಪಕ್ಕದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೆಸಾರ್ಟ್ ಅನ್ನು ನಿರ್ಮಿಸಿದ್ದಾರೆ. ಎಲ್ಲಾ ದಾಖಲೆಗಳು ನಮ್ಮ ಹತ್ರ ಇವೆ, ಯಾವುದಕ್ಕೂ ಕೂಡ ಪರ್ಮಿಷನ್ ಇಲ್ಲ. ವಿಜಯ್ ಟೈಮ್ಸ್ ವರದಿಯಿಂದ ಎಚ್ಚೆತ್ತುಕೊಂಡಿರುವ ಮೈಸೂರು ಜಿಲ್ಲಾಡಳಿತ ಅಕ್ರಮವಾಗಿ, ಕಾನೂನು ಬಾಹಿರವಾಗಿ ನಿರ್ಮಾಣವಾಗಿದ್ದ ಮತ್ತು ನಿರ್ಮಾಣ ಹಂತದಲ್ಲಿ ಇರುವ ರೆಸಾರ್ಟ್ಗಳ ಬಗ್ಗೆ ವರದಿ ಸಲ್ಲಿಸಲು ಮೈಸೂರು ಜಿಲ್ಲಾಧಿಕಾರಿ ಸೂಚಿಸಿದ್ದಾರೆ. ಮತ್ತೆ ಸರ್ಗೂರು ಎಚ್ಡಿ ಕೋಟೆ ತಹಶೀಲ್ದಾರ್ಗೆ ಎಲ್ಲೆಲ್ಲಿ ವಿತೌಟ್ ಪರ್ಮಿಷನ್ ನಡೀತಾ ಇದೆ ತಕ್ಷಣ ಕಾನೂನನುಸಾರ ಆಕ್ಷನ್ ತಗೊಳ್ಳೋದಕ್ಕೆ ಈಗಾಗಲೇ ನಿರ್ದೇಶನ ನೀಡಿದ್ದೇವೆ. ಅಲ್ಲದೆ ಈ ಅಕ್ರಮ ರೆಸಾರ್ಟ್ಗಳ ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಲು ನೀರಾವರಿ ಇಲಾಖೆಗೂ ನೋಟಿಸ್ ಜಾರಿ ಮಾಡಿದ್ದಾರೆ. ಮೈಸೂರಲ್ಲಿ ಎಚ್ಡಿ ಕೋಟೆ ಕಬಿನಿ ಬ್ಯಾಕ್ ವಾಟರ್ ಭಾಗದಲ್ಲಿ ಅಕ್ರಮವಾಗಿ ರೆಸಾರ್ಟ್ಗಳ ನಿರ್ಮಾಣ ಆಯ್ತಿತ್ತಲ್ಲ, ಈ ಬಗ್ಗೆ ಮೊದಲಿಗೆ ಹೆಜ್ಜೆ ಇಟ್ಟು ವರದಿ ಮಾಡಿದಂಥವರು ಕವರ್ ಸ್ಟೋರಿ ಮುಖೇನ ವಿಜಯಲಕ್ಷ್ಮಿ ಶಿಬ್ರೂರವರ ವಿಜಯ ಟೈಮ್ಸ್. ಇವರು ಅಲ್ಲಿ ಹೋಗಿ ವರದಿ ಮಾಡ್ತಾ ಇದ್ದಂಗೆನೇ ನೀರಾವರಿ ಇಲಾಖೆಯವರು ಎಲ್ಲ ರೆಸಾರ್ಟ್ಗಳಿಗೂ ನೀವು ಫಾರೆಸ್ಟ್ ಇಲಾಖೆಯಿಂದ, ನೀರಾವರಿ ಇಲಾಖೆಯಿಂದ ಪಡ್ಕೊಂಡಿರೋಂಥ NOCಗಳು ಮತ್ತು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಏನು ಮಾಡಿದ್ದೀರಾ ಅದಕ್ಕೆ ಸಂಬಂಧಿಸಿದಂಥ ದಾಖಲೆಗಳನ್ನ ಕೊಡಿ, ಇಲ್ಲಾಂದರೆ ನಿಮ್ಮ ಮೇಲೆ ಕ್ರಮ ತಗೊಳ್ತೀವಿ ಅಂತೇಳಿ ನೋಟಿಸ್ ಕೊಡೋಂಥ ಧೈರ್ಯ ಮಾಡೋರೆ. ಇದಾದ ನಂತರ ಈ ಮಾನಿಟರಿಂಗ್ ಕಮಿಟಿ ಚೇರ್ಮನ್ ಯಾರವ್ರೆ, ರೀಜನಲ್ ಕಮಿಷನರ್, ಇವರು ನಾಗರೋಳೆ ಮತ್ತು ಬಂಡೀಪುರದ ಎರಡೂ ಉಪಸಂರಕ್ಷಣಾಧಿಕಾರಿಗಳಿಗೆ, ಅದರದ್ದೇ ನಿರ್ದೇಶಕರೂ ಸಹ ಹೌದು, ಇವ್ರುಗಳಿಗೆ ಇದು ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದ್ರ ಬಗ್ಗೆನೂ ಸಹ ನೀವು ವರದಿ ಕೊಡ್ರಿ ತನಿಖೆ ಮಾಡ್ರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಒಂದು ಕಮಿಟಿ ರಚನೆ ಮಾಡೋದಕ್ಕೆ ಆದೇಶ ಮಾಡೋರೆ. ಈಗ ಮೊನ್ನೆ DC ಅವರು ಸಹ ತಹಸೀಲ್ದಾರ್ ಎಚ್ಡಿ ಕೋಟೆ ಮತ್ತು ಸರ್ಗೂರು ಅವ್ರಿಗೆ ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಆರ್ಡರ್ ಮಾಡೋರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.